ನಮಸ್ತೆ. ಚಾಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗ ಸ್ವಾಗತ. ನಮ್ಮೂರಾಗೂ ಒಂದು ಗಾಂಧಿ ಗುಡಿ ಐತಿ ಅಂತ ಹೇಳ್ಕೊಳ್ಳೋದ ಈ ಊರಾನ್ ಮಂದಿಗೆ ಒಂದು ಹೆಮ್ಮೆ ನೋಡ್ರಿ. ಗಾಂಧಿ ಅಂದ್ರ ಎಲ್ಲರೂ ಅಕ್ಟೋಬರ್ 2ನೇ ತಾರೀಕು ನೆನ್ಸ್ಕೊಂಡ್ರೆ ಇಲ್ಲಿನ ಮಂದಿ ದಿನಾ ಪೂಜೆ ಮಾಡ್ತಾರ. ಬಲಶೆಟ್ಟಿಹಾಳ ಊರ್ ಹೆಸರು ಹೇಳಿದ್ರೆ ಸಾಕು ಗಾಂಧಿ ಮುತ್ಯಾನ ಗುಡಿಗೆ ಹೊಂಟ್ರೇನ ಅಂತ ಇಲ್ಲಿನ ಮಂದಿ ಕೇಳ್ತಾರ. ಸುತ್ತ ಹತ್ತಹಳ್ಳಿಯಾಗೂ ಬಹಳ ಫೇಮಸ್ ಅದ್ ನೋಡ್ರಿ ಇದು. ಆವಾಗ ಅಂದ್ರ 1949ರಾಗ ಹಂಪಣ್ಣ ಸಾಹುಕಾರ ಮಾಸ್ತರು ಗಾಂಧಿ ಮುತ್ಯಾನ ಪುತ್ಥಳಿ ಮಾಡಿ ಇಲ್ಲೊಂದು ಗುಡಿ ಕಟ್ಸೇ ಬಿಟ್ರು. ಆವತ್ತಿನಿಂದ ಇಲ್ಲಿ ಮಠ ದಿವಸ ಇಲ್ಲಿ ಪೂಜೆ ನಡೀತದ. ಬಸವಣ್ಣವ್ರು ಹತ್ರ ಬಂದು ಕುಂತದಕ್ಕೆ ಈ ಸ್ಥಾನದಲ್ಲಿ ಮಾಡಿದ್ರು ಅವರು. ಈಗ ಕುಂತೋಗ್ಯಾರಂತೀಸಿ ಬಚ್ಚಿಗೆ ಬಂದು ಕುಂತದ. ಇದನ್ನೇನಪ್ಪ ಅಂದ್ರೆ ಇಲ್ಲಿ ಮಹಾತ್ಮ ಗಾಂಧಿ ಚೌಕಿ ಗುಡಿ ಆಗ್ಬೇಕಂತೇಳಿ ಅವರು ಮಾಡಿದರು. ಹಿಂದಿನ ಕಾಲದಲ್ಲಿ ಗಾಂಧೀಜಿಯವರು ಈ ಸ್ಥಾನದಲ್ಲಿ ವಸತಿ ಮಾಡಿ ಹೋಗಿದ್ರಂತ. ಆ ಕಾರಣಕ್ಕಾಗಿ ನಮ್ಮ ದಿವಂಗತ ಹಂಪಣ್ಣ ಸಾವು ಚಿಂಚೋಳಿಯವರು ಅವರ ನೆನಪಿಗೋಸ್ಕರ ಈ ಗುಡಿಯನ್ನು ಕಟ್ಟಿದ್ದಾರೆ. ಸರ್ಕಾರಿ ಸಾಲಿ ಗ್ರೌಂಡ್ ಹತ್ರ ಇರೋ ಗಾಂಧಿ ಮುತ್ಯಾನ ಗುಡಿ ಕಟ್ಟಿ ಹತ್ತಿದ್ರಂದ್ರ ಒಂದ್ ರೀತಿ ದೇಶದ ಮ್ಯಾಲಿನ ಅಭಿಮಾನದ ಜೋಶ್ ಬರ್ತದ. ಊರಾಗ ಏನ್ರ ತಾಗಡ್ ತಿಗಡಿ ಆತಂದ್ರು ಈ ಗುಡಿ ಕಟ್ಟಿ ಮ್ಯಾಗ ಜಗಳ ಬಗೆಹರಿಸ್ತಾರ. ಹಿಂಗಾಗಿ ಬಲಶೆಟ್ಟಿಹಾಳ ಮಂದಿಗ ಇದಾ ಕೋರ್ಟ್ ಕಟ್ಕಟಿ. ಮಹಾತ್ಮ ಗಾಂಧೀಜಿಯವರು ಹುಟ್ಟಾರಾದ ಪೋರ್ಬಂದರ್ನಲ್ಲಿ ಮತ್ತು ಬಲಶೆಟ್ಟಿಹಾಳ, ಕರ್ನಾಟಕದಲ್ಲಿ ಸುರಪುರ ತಾಲೂಕಿನ ಬಲಶೆಟ್ಟಿಹಾಳ ಗ್ರಾಮದಲ್ಲಿ ಎರಡೇ ಕಡೆ ಮಹಾತ್ಮ ಗಾಂಧೀಜಿಯವ್ರ ದೇವಸ್ಥಾನ ಇತ್ತು ಅಂತದ. ಯಾವುದೇ ನ್ಯಾಯಗಳಾಗಲಿ ನಿಬಂಧಗಳಾಗಲಿ ಇದೇ ಕಟ್ಟಿ ಮೇಲೆ ಕುಂತು ಮಾಡ್ತಾರೆ. ಮತ್ತು ಯಾವುದೇ ಒಂದು ಮಗು ಹುಟ್ಟಿದ ತಕ್ಷಣ ಆ ಮಗುನ ಬಂದು ನಮಸ್ಕಾರ ಮಾಡಿ ಹೋಗ್ತಾರೆ, ಕರ್ಕೊಂಡು ಹೋಗ್ತಾರೆ. ಇಲ್ಲಿನ ಶಾಲ್ಯಾಗೂ ಗಾಂಧಿ ತತ್ವನ ಮಾಸ್ತರು ದಿನಾ ಪಾಠ ಮಾಡ್ತಾರ. 62 ವರ್ಷದಿಂದ ದಿನಾ ಪೂಜೆ ಮಾಡ್ಕೋತ ಗುಡಿನ ಜ್ವಾಪಾನ ಮಾಡ್ಕೊಂಡು ಬಂದಾರಲ್ಲ, ಇದು ಖರೆ ಒಂದ್ರ ದೊಡ್ಡ ಸಾಹಸನ ನೋಡ್ರಿ. ಎಲ್ಲಕ್ಕಿಂತ ಈ ಊರಿನ ಮಂದಿಗ ಗಾಂಧಿ ಮ್ಯಾಗಿನ ಪ್ರೀತಿನೂ ಅಷ್ಟ ದೊಡ್ಡದು ನೋಡ್ರಿ. ಆನಂದ್ಯಂ ಸೌದಿ, ಸುವರ್ಣ ನ್ಯೂಸ್ 24/7 ಯಾದಗಿರಿ. ಹಾವೇರಿ ಹೊಸರಿತ್ತಿ ಅಂದ್ರ ಹುತಾತ್ಮ ಮೈಲಾರ ಮಹದೇವಪ್ಪ ನೆನಪಾಗ್ತಾರ. ಈ ಊರು ಗಾಂಧಿಯಿಂದ ಎಷ್ಟು ಪ್ರಭಾವಿತ ಆಗೈತಂದ್ರ ಇಲ್ಲೊಂದು ಗಾಂಧಿ ಗುರುಕುಲನೂ ಐತಿ. ಹೆಂಗೈತಂತಿರೇನು ಬರ್ರಿ ನೋಡ್ಕೊಂಡು ಬರೋಣ. ಗಾಂಧಿ ಕನಸಿನ ರಾಮರಾಜ್ಯ ಇಲ್ಲೇ ಸಾಕಾರಗೊಂಡೈತ್ ನೋಡ್ರಿ. ಮಕ್ಕಳ ವಿದ್ಯಾಭ್ಯಾಸ ಅಂದ್ರ ಬರೇ ಅಕ್ಷರ ಕಲಿಯೋದಲ್ಲ, ಅವರನ್ನ ಸ್ವಾವಲಂಬನೆ ಮಾಡೋದ. ಹಳ್ಳಿ ಮಕ್ಕಳಿಗ ಅಕ್ಷರಾಭ್ಯಾಸನೂ ಆಗ್ಬೇಕು, ವ್ಯವಹಾರದ ಅರಿವೂ ಇರಬೇಕು, ದಿನ ಮಾಡೋ ಕೆಲ್ಸಾನೂ ಗೊತ್ತಿರ್ಬೇಕು. ಇದನ್ನೆಲ್ಲ ಕಲಿಸ್ತಾರ ಹಾವೇರಿ ಜಿಲ್ಲೆ ಹೊಸ ರೀತಿಯಾಗಿರೋ ಗಾಂಧಿ ಗ್ರಾಮೀಣ ಗುರುಕುಲದಾಗ. ಸಾಮಾನ್ಯ ಶಿಕ್ಷಣ 5ನೇ ಎತ್ತನಿಂದ 10ನೇ ಎತ್ತವರೆಗೆ ಇರ್ತಕ್ಕಂಥವ್ರಿಗೆ ವಿದ್ಯಾರ್ಥಿಗಳಿಗೆ ಕೃಷಿ, ಹೈನುಗಾರಿಕೆ, ತೋಟಗಾರಿಕೆ, ನೂಲು, ನೇಯ್ಗೆ ಮುಂತಾದ ಈ ಉದ್ಯೋಗಗಳನ್ನು ಅವರಿಗೆ ಕಲಿಸಿ 1984ರಾಗ ಶುರುವಾದ ಗಾಂಧಿ ಗ್ರಾಮೀಣ ಗುರುಕುಲದಾಗ 5ರಿಂದ 10ನೇ ತರಗತಿಯ ಮಕ್ಕಳಿಗೆ ಶಾಲಿ ಕಲಿಸ್ತಾರ. ಬೆಳಗ್ಗೆಯಿಂದ ಸಂಜೆ ತನಕ ಮಕ್ಕಳು ಒಂದಲ್ಲ ಒಂದು ಕೆಲಸ ಮಾಡ್ತಾರ. ಶಾಲೆಯಾಗ ಶಿಸ್ತುಬದ್ಧವಾಗಿ ಪಾಠ ಕೇಳ್ತಾರ. ಸಂಜೆ ಮುಂದ ಜಾನುವಾರುಗಳ ಸಾಕಾಣೆ ಬಗ್ಗೆನೂ ತಿಳ್ಕೋತಾರ. ಬಿಡುವಿನ ವೇಳೆಯಾಗ ನೂಲೋದನ್ನ ಇಲ್ಲೇ ಹೇಳ್ಕೊಡ್ತಾರ. ಈ ಮೂಲಕ ಗಾಂಧಿ ತತ್ವದ ಪಾಲಿಸ್ತಾರ. ಇಲ್ಲಿ ಗಾಂಧಿ ಪ್ರಣಾಳಿಕೆಗಳಾಗಿರ್ತಕ್ಕಂತಹ ಕೃಷಿ, ನೂಲು, ನೇಯ್ಗೆ, ಹೈನುಗಾರಿಕೆ, ತೋಟಗಾರಿಕೆ, ರೇಷ್ಮೆ ಕೈಗಾರಿಕೆ ಇತ್ಯಾದಿ ಸ್ವಾವಲಂಬಿ ಶಿಕ್ಷಣಗಳನ್ನು ಮೇಲೆ ನಾವು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿ ಸ್ವಾವಲಂಬಿತಗಳತ್ತ ನಾವು ದಾರಿದೀಪವನ್ನು ನೀಡ್ತಾ ಇದ್ದೇವೆ. ಇಲ್ಲಿನ ಮಕ್ಕಳ ಡ್ರೆಸ್ ಕೋಡ್ ನೋಡಿದ್ರ ಗಾಂಧೀಜಿ ನೆನಪಾಗೈತಿ. ಶಾಲ್ಯಾಗ ಪಾಠ ಕೇಳೋ ಮುಂದ ಕೆಲಸ ಮಾಡೋ ಟೈಮ್ನಾಗೂ ಮಕ್ಕಳ ಗಾಂಧಿ ಟೋಪಿ ಹಾಕೋತಾರ. ಹಂಗಂತ ಇಲ್ಲಿ ಮಕ್ಕಳು ಕಲಿಯೋದ್ರಾಗ ಏನ್ ಹಿಂದ್ ಬಿದ್ದಿಲ್ಲ.
ಗಾಂಧೀಜಿಯವರು ಯಾವ ರೀತಿ ಸ್ವಾವಲಂಬನೆ ಜೀವನ ಮಾಡ್ಕೊತಿದ್ದಾರೆ ಅದೇ ಮಾರ್ಗದರ್ಶನದಲ್ಲಿ ನಮಗೆ ಇಲ್ಲಿ ಶಿಕ್ಷಣವನ್ನು ಕೊಡ್ತಾರೆ. ಆಯಾ ವಿಷಯದಲ್ಲಿ ತರಬೇತಿ ಪಡೆದಿರತಕ್ಕಂಥ ಒಳ್ಳೆಯ ಶಿಕ್ಷಕರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ನಾವು ಇಲ್ಲಿ ಕಲಿತಾ ಇದ್ದೇವೆ. ಇಲ್ಲಿ ನಮ್ಮ ಶಿಕ್ಷಕರು ಅಂದರೆ ನಮ್ಮ ತಂದೆ ತಾಯಿಗಳ ಇದ್ದಾಗಿ ನೋಡಿಕೊಳ್ಳುತ್ತಿದ್ದಾರೆ. ಈ ಗುರುಕುಲ ಇರೋ ಪರಿಸರ ಬಹಳ ಚಂದ ಐತಿ. ನೂರಾರು ಮರ ಅದಾವ. ಹುಡುಗರ ಬೆಳೆಸದ ತೋಟ ಐತಿ. ಇಲ್ಲೇ ಸಾವಯವ ಗೊಬ್ಬರನೂ ತಯಾರು ಮಾಡ್ತಾರ. ಒಟ್ನಾಗ ಅಕ್ಷರದ ಜೊತೆಗೆ ಸ್ವಾವಲಂಬಿ ಬದುಕಿನ ಪಾಠನೂ ಈ ಗಾಂಧಿ ಗ್ರಾಮೀಣ ಗುರುಕುಲದಾಗ ಸಿಗ್ತೈತಿ. ಸುರೇಶ್, ಸುವರ್ಣ ನ್ಯೂಸ್ 24/7 ಹಾವೇರಿ.